ವೇದಿಕೆಗೆ ಆಗಮಿಸುತ್ತಿದೆ. ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಯತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಅಂತ್ಯಕಾಲ ಶರಣ ನಿಂಗೆ ಬಂತೆನ್ನುತ್ತ ತಿಳಿದು ರಾಮ ನಿಂತುಕೊಂಡು ಧನುವ ಮರೆಯೊಳ್ ಸಂತವಿಸಿದನು. ವಾಲಿ ಸುಗ್ರೀವರ ಘನಘೋರವಾದಂತಹ ಸಂಘರ ಎನ್ನುವಂಥದ್ದು ಮುಕ್ತಾಯದ ಹಂತದಲ್ಲಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಶರಣನಾದಂತಹ ಸುಗ್ರೀವ ನೆಲಕ್ಕುರುಳಿದವನಿದ್ದಾನೆ. ತಡ ಮಾಡಿದೆ ಅಂತಾದರೆ ಅವನ ಹಸು ಈ ಕಾಲಕ್ಕೆ ಹೋಗುವುದು ಸ್ಪಷ್ಟ ಹೌದು. ಶರಣನನ್ನ ಉಳಿಸಲೇಬೇಕಾದಂತಹ ಅನಿವಾರ್ಯತೆ ಈ ಕಾಲಕ್ಕೆ ನನಗಿದೆ. ಹಾಗಾಗಿ ಬತ್ತಳಿಕೆಯಿಂದ ಶರವೊಂದನ್ನು ತೆಗೆದವನಿದ್ದೇನೆ. ಶಿಂಜಿನಿಗೆ ದೋಡಿಸುವ ಕಾಲಕ್ಕೆ ಧನುಷ್ಟೇಂಕಾರವನ್ನು ಮಾಡಿದವನಿದ್ದೇನೆ. ಹತ್ತಿರದಲ್ಲಿರುವಂತಹ ಖಗ ಸಂತತಿಗಳೆಲ್ಲವೂ ಕೂಡ ಗಗನದಲ್ಲಿ ಹಾರುವುದಕ್ಕೆ ತೊಡಗಿದೆ. ಹಾಗಾದ್ರೆ ತಡ ಮಾಡುವುದು ಯಾಕೆ? ವಾಲಿಯನ್ನೇ ಲಕ್ಷಿಸಿ ಬಾಣವನ್ನ ಪ್ರಯೋಗಿಸಿ ಬಿಡ್ತೇನೆ. ಮಹಾರಾಮ ಶರವ ವಮಹಸ್ತದಲ್ಲಿ ಬಿಡಿದು ಭೂಮಿಪತಿಯ ಕೈಡುಲಯದ ಭೀಮನಂದದಿ ಒಮ್ಮೆಗೆ ಆಘಾತ. ನನಗೂ ಸುಗ್ರೀವನಿಗೂ ಕಾಡಿ ಯುದ್ಧ ನಡೆಯುತ್ತಾ ಇತ್ತು. ಮುಷ್ಟಿ ಯುದ್ಧ, ಮರಗಳನ್ನೇ ಕಿತ್ತು ಯುದ್ಧ, ಬಂಡೆ ಕಲ್ಲನ್ನು ಎತ್ತಿ ಎಸೆದು ಯುದ್ಧ. ಆದ್ರೆ ಬಾಣ ಪ್ರಯೋಗ ಇರಲಿಲ್ಲ. ಆದ್ರೆ ಒಮ್ಮಿನ್ನೊಮ್ಮೆ ಒಂದು ಬಾಣವೊಂದು ನನ್ನ ದೇಹವನ್ನು ನಾಟಿತು. ವಾಮ ಹಸ್ತದಿಂದ ಹಿಡಿದಿದ್ದೇನೆ. ಆ ಬಾಣ ನನ್ನ ದೇಹಕ್ಕೆ ನಾಟಿದಾಗ ಕೈ ಕಾಲೆಲ್ಲ ನಡುಗುವುದಕ್ಕಾರಂಭಿಸಿದೆ. ಒಮ್ಮೆಗೆ ಕುಸಿದೆ. ಕುಸಿದಾಗ ಯೋಚಿಸುವುದು, ಸುಗ್ರೀವನಿಂದ ಈ ಬಾಣ ಅಲ್ಲ, ನಾವು ಬಾಣವನ್ನು ಪ್ರಯೋಗಿಸಿದವರೇ ಅಲ್ಲ. ಹಾಗಾದ್ರೆ ಮತ್ತೊಬ್ಬ ವ್ಯಕ್ತಿ ಇರಬೇಕು. ನಾವಿರುವರು ಯುದ್ಧ ಮಾಡುತ್ತಾ ಇರುವಾಗ ಮೂರನೇ ಒಬ್ಬ ವ್ಯಕ್ತಿ ಪ್ರವೇಶ ಮಾಡಬೇಕಂತಾದ್ರೆ ತಾರ ಹೇಳಿ ಅಂತ ಮಾತು ಅಂಗದ ಹೇಳಿದನಂತೆ. ಅಯೋಧ್ಯೆಯ ರಾಮ ನನಗೆ ಸಖ್ಯೆಯಾಗಿದೆ ಅಂತ. ಅವನದ್ದೇ ಕಾರ್ಯವೇ. ಆ ಬಗ್ಗೆ ಯೋಚಿಸ್ತಾ ಇದ್ದಾಗ ಎರಡು ಮರಗಳ ನಡುವಿನಿಂದ ಓರ್ವ ಆಜಾನುಬಾಹು ವ್ಯಕ್ತಿ ಹಸನ್ಮುಖಿಯಾಗಿತ್ತ ಕಡೆ ಬರುತ್ತಾ ಇದ್ದಾನೆ. ಅವನೇ ಇರಬೇಕು ರಾಮ, ಅವನೇ ಇರಬೇಕು. ಮಾತಾಡಿಸ್ತೇನೆ. ರಾಮ ನಗುದಗುದೋ ಸಂಗರಕ್ಕೆ ಪ್ರವೀಣ ನಗುದಗುದೋ ನಗುದಗುದೋ ಸಂಗರಕ್ಕೆ ಪ್ರವೀಣ ನಗುದಗುದೋ ಚೋಣಿಯೋಳ್ ನಿನಗೆಣೆ ಗಾಣೆ ಪರಾಕ್ರಮಿ ಜಾಣ ನಗುದಗುದೋ ಇನ ವಂಶದ ರಸುಗಳೊಳಗೆ ಹಿಂದೆ ಜನಿಸಿದವರು ನಿನ್ನ ಕೆಳಗೆ ಕರಜೋರತನದ ಶಿಖಂಡಿ ವಿದ್ಯೆಯ ಎಷ್ಟು ದಿನ ಸಾಧಿಸಿದೆಯೋ ನೀನು ಲಂಡಿಗಳ ಸದ್ಗುಣವ ಕೈಗೊಂಡೆ ಏನೋ ನಿನ್ನಂತ ಕುಜನರಿಲ್ಲ ಸಾಕ್ಷಿಗಿನ್ನು
ರಾಘವ ಬಲು ಜಾಣ ನಗುದಗುದೋ ಜಾಣ ನಗುದಗುದೋ ಸಂಗರಗೆ ಪ್ರವೀಣ ನಗುದಗುದೋ ಸಂಗರಗೆ ಪ್ರವೀಣ ಅಗುದಗುದೋ ಅಯ್ಯ ರಾಘವ, ರಾಮ, ನೀನೇ ಅಲ್ವಾ ಜಾಣ ನಹುದು ನಹುದು. ಅಯ್ಯ ರಾಮ, ನೀನು ಬಾಣ ಪ್ರಯೋಗಿಸಿದಾಗ ವಾಮಹಸ್ತದಲ್ಲಿ ಹಿಡಿದು ನಿನ್ನನ್ನೇ ನೋಡಿ ಎರಡು ಮಾತನಾಡುವ ಆಸೆ ನಿನ್ನ ಬಗ್ಗೆ ಕೇಳಿದ್ದೇನೆ. ಓಹೋ, ಮುಖತಃ ಮಾತನಾಡುವ ಕಾಣುವ ಸುಯೋಗ ಇಂದಿನ ಹೊರಗೆ ಒದಗಿ ಬರಲಿಲ್ಲ. ಆದರೆ ಇಂದು ಈ ಘಟನೆಯಲ್ಲೇ ನಾವು ಮುಖಾಮುಖಿಯಾಗಿ ಹೋಯ್ತಲ್ಲ. ರಾಮ, ಸೂರ್ಯ ವಂಶಜರಂತೆ, ಮಹಾನ್ ಕೀರ್ತಿವಂತರಂತೆ, ವಿಶ್ವಾಮಿತ್ರರು ವಸಿಷ್ಠರು ಅವರು ಮಾತಿನಲ್ಲಿ ಅವರ ಬುದ್ಧಿಮತ್ತೆಯಲ್ಲಿ ತದ್ವಿರುದ್ಧ ಸ್ವಭಾವ. ಆದರೆ ನಿನಗೆ ವಿದ್ಯೆಯನ್ನು ಕಲಿಸುವುದರಲ್ಲಿ ಅವರೀರುವರು ಒಂದಾಗಿದ್ದಾರಂತೆ, ಮಹಾಮಹಿಮರು. ಆದರೆ ರಾಮ, ವಿಶ್ವಾಮಿತ್ರರು ವಸಿಷ್ಠರು ಒಂದಾಗಿ ನಿನಗೆ ಈ ವಿದ್ಯೆಯನ್ನು ಹೇಳಿಕೊಟ್ಟಿರಲಿಕ್ಕಿಲ್ಲ. ಒಬ್ಬ ವೀರ ಬಂದಾಗ ಮುಂದೆ ಹೋಗದೆ ಮರೆಯಿಂದ ಅವನ ಮೇಲೆ ಬಾಣ ಪ್ರಯೋಗ ಮಾಡುವುದಕ್ಕೆ ಹೇಳಿಕೊಟ್ಟ ಗುರುಗಳು ಯಾರೋ? ವಿಶ್ವಾಮಿತ್ರರು ವಸಿಷ್ಠರು ನಿನ್ನ ಗುರುಗಳು ಕೇಳಿದ್ದೇನೆ. ಅವರ ಹೆಸರಿಗೆ ಕಳಂಕ ತಂದೆಯ. ಮೂರನೇ ಗುರುವಾಗಿ ಮತ್ತೊಬ್ಬ ಗುರುವನ್ನು ಆರಿಸಿ ಇಂಥ ವಿದ್ಯೆಯನ್ನು ಕಲಿತೆಯ ರಾಮ? ಇದು ನಿನ್ನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ, ಸೂರ್ಯ ವಂಶಜರ ಬಗ್ಗೆ ಕೇಳಿದ್ದೇನೆ. ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಿದ್ದು, ವ್ಯವಹರಿಸಿದ್ದು ಕೇಳಿದ್ದೇನೆ. ಕೇವಲ ಒಂದು ಪಾರಿವಾಳ ಪಕ್ಷಿಗಾಗಿ ತನ್ನ ದೇಹದ ಮಾಂಸವನ್ನೇ ಕೆತ್ತಿ ಕೆತ್ತಿ ಕೊಟ್ಟಂಥ ಮಹಾಮಹಿಮರು ಸೂರ್ಯವಂಶಜರಲ್ಲಿ ಇದ್ದಾರೆ. ಆದರೆ ರಾಮ, ಎಂತೆಂಥ ಮಹಾಮಹಿಮರಿದ್ದರೂ ಕೆಲವರು ಕೆಟ್ಟವರಿದ್ದಾರೆ, ಇಲ್ಲ ಅಂತ ವಾದ ಮಾಡುವುದಿಲ್ಲ. ಆದರೆ ನಿನ್ನ ಹಾಗೆ ಮರೆಯಿಂದ ಬಾಣ ಹೊಡೆದು ಗೆಲ್ಲುವ ಅಂಥ ಉಪಾಯವನ್ನು ಸೂರ್ಯ ವಂಶಜರಲ್ಲಿ ಅಲ್ಲ, ಬೇರೆ ವಂಶದರಲ್ಲೂ ಇಷ್ಟರವರೆಗೆ ಯಾರೂ ಮಾಡಿದ್ದು ನಾನು ಕೇಳಲಿಲ್ಲ. ಅಂಥ ಹೀನ ಕಾರ್ಯವನ್ನು ಮಾಡಿದೆಯ ರಾಮ? ಇದು ನೀನು ನಿತ್ತಂಥ ನಿಲುಮೆಯನ್ನು ಕಂಡಾಗ ನಿನಗೆ ಮುಖ ತೋರಿಸಲಿಕ್ಕೆ ನಾಚಿಕೆ ಆಗುತ್ತದ ಅಂತ. ನಮ್ಮ ಊರಲ್ಲಿ ಕೆಲವು ಇದ್ದಾರೆ ಹೆಂಗಳೆಯರು, ಗಂಡ ಸತ್ತ ಮೇಲೆ ಪರಪುರುಷರಿಗೆ ಮುಖವನ್ನು ತೋರಿಸಬಾರ್ದಂತೆ, ಆವಾಗ ಸೆರಗಿಂದ ಮುಖವನ್ನು ಮುಚ್ಚಿಕೊಳ್ಳಬೇಕು. ತದ್ರೀತಿಯಲ್ಲಿ ಬಾಣ ಪ್ರಯೋಗ ಆಯಿತು. ಸೂರ್ಯವಂಶಜನಾಗಿ ಇನ್ನೊಬ್ಬರಿಗೆ ಮುಖ ತೋರಿಸುವುದು ಹೇಗೆ? ಅದಕ್ಕೆ ಬೇಕಾಗಿ ಮರೆಯಲ್ಲಿ ನಿಂತುಕೊಂಡು ಇತ್ತ ನೋಡುತ್ತಾ ಇದ್ದೀಯ ರಾಮ. ರಾಮ, ಮತ್ತೂ ಅಲ್ಲ, ಇನ್ನೂ ಯೋಚಿಸ್ತೇನೆ. ಕ್ಷತ್ರಿಯ ವೀರರು ಅವರು ಬೇಟೆಯನ್ನು ಆಡುವವರ ಸ್ವಭಾವ, ಉದ್ದೇಶವೂ ಹೌದು. ದುಷ್ಟ ಮೃಗಗಳನ್ನು ಬೇಟೆಯಾಡಿ ನಾಶ ಮಾಡಬಹುದಂತೆ ಕ್ರಮ ಉಂಟು. ಆದರೂ ಮತ್ತೊಂದು ಅದರಲ್ಲಿ ಒಂದು ಶಾಸ್ತ್ರ ಉಂಟು. ದುಷ್ಟ ಮೃಗ ಬೇಟೆಯಾಡಬೇಕಂತಾದರೂ ಒಂದು ದುಷ್ಟ ಮೃಗ ಮಲಗಿಕೊಂಡಿದ್ದರೆ ಅದರ ಮೇಲೆ ಬಾಣ ಪ್ರಯೋಗ ಮಾಡಬಾರದಂತೆ. ಯಾಕೆ? ಅದು ನಿದ್ರಾಸಕ್ತವಾಗಿದೆ. ಅದನ್ನು ಎಬ್ಬಿಸಿ ಅದು ಓಡಬೇಕಾರಂಭಿಸಿಯೋ ಸೆಟೆದು ನಿಲ್ಲುವಾಗಲೋ ಆವಾಗ ಬಾಣ ಪ್ರಯೋಗ ಮಾಡಬೇಕು. ಕ್ಷತ್ರಿಯರ ಲಕ್ಷಣ. ಇಂಥ ವಿಚಾರವನ್ನು ತಿಳಿದು ನಾನು ಸುಗ್ರೀವನೊಂದಿಗೆ ಯುದ್ಧ ಮಾಡುತ್ತಾ ಇದ್ದಾಗ ಮರೆಯಿಂದ ಬಾಣ ಹೊಡೆದೆ ಎಲ್ಲ ರಾಮ. ಎಂಥ ಕೀರ್ತಿ ಬಂತು ನಿನಗೆ, ಎಂಥ ಕೀರ್ತಿ ಬಂತು. ಮತ್ತೊಂದು ವಿಚಾರವು ಕೇಳಿದ್ದೇನೆ, ನಿನಗೆ ಹೆಂಡತಿ ಇಲ್ಲವಂತೆ. ಸುಗ್ರೀವನಿಗೂ ಹೆಂಡತಿ ಇಲ್ಲ. ಆದ್ದರಿಂದ ಹೆಂಡತಿಯನ್ನು ಪಡೆಯೋದಕ್ಕೋ ಸುಗ ನೀನು ಸಹಾಯ ಮಾಡುತ್ತಿ,
ಅವನು ನಾಳೆ ನಿನಗೆ ಸಹಾಯ ಮಾಡುತ್ತಾನೆ. ನಿನಗೆ ಹೆಂಡತಿಯನ್ನು ಪಡೆಯುವುದೇ ಮುಖ್ಯವಾದಂಥ ಉದ್ದೇಶವಾಗಿದ್ದರೆ ನನ್ನಲ್ಲಿ ಬಂದು ಹೇಳಬಹುದಿತ್ತು. ಇದು ನನ್ನ ಬಾಲವನ್ನೇ ಲಂಕೆವರೆಗೆ ಬೆಳೆಸಿ ಲಂಕೆಯನ್ನು ಕಿತ್ತು ನಿನ್ನ ಮುಂದೆ ಇಡುತ್ತಿದ್ದೆ, ನಿನ್ನ ಮಡದಿ ಸೀತೆಯಲ್ಲಿದ್ದಾಳೆ ಹುಡುಕು ಅಂತ. ಹಾಗಾದರೆ ನಿನಗೆ ಹೆಂಡತಿ ಮುಖ್ಯ ಅಲ್ಲ ಅಂತಾಯಿತು. ಸುಗ್ರೀವನಿಗೆ ಸಹಾಯ ಮಾಡಬೇಕಂತಾದರೆ ಕ್ಷತ್ರಿಯವರ ಸಹಾಯ ಮಾಡಬೇಕಾದ್ದೆ. ಆದರೆ ಈ ರೀತಿ ಸಹಾಯ ಮಾಡುವುದು ಮತ್ತೆ ಈಗ ಬೇಟೆ ಉದ್ದೇಶ ಆಗುವುದಂತಾದರೂ ನಾವು ಮಂಗಗಳು, ನಮ್ಮ ಮಾಂಸ ನಿಮಗೆ ನಿಷಿದ್ಧ, ತಿನ್ನುವುದಕ್ಕೂ ಆಗುವುದಿಲ್ಲ. ಹಾಗೆಲ್ಲ ಯೋಚನೆ ಮಾಡುತ್ತೆ ಇರುವಾಗ ರಾಮ, ನೀನು ಇಷ್ಟೆಲ್ಲ ಉಪಾಯದಲ್ಲಿ ಬಾಣ ಪ್ರಯೋಗ ಮಾಡಬೇಕಂತಾದರೆ ಮನಸ್ಸಲ್ಲಿ ಏನೋ ಒಂದು ಉದ್ದೇಶ ಇರಬೇಕು. ಅದು ಅವನಿಗೆ ತಿಳಿಯಬೇಕೆಂಬ ಆಸೆ. ಯಾಕಂತ ಹೇಳಿದರೆ ನಿಮ್ಮ ಅರಮನೆಯಲ್ಲಿ ಒಬ್ಬ ಕೆಟ್ಟ ಕೆಲಸವನ್ನು ಮಾಡಿದರೆ ಅವನಿಗೆ ಶಿಕ್ಷೆ ಕೊಡಬೇಕಂತಾದರೂ ಅವನು ವಿಚಾರಣೆ ಮಾಡುವುದುಂಟಂತೆ. ವಿಚಾರಣೆ ಮಾಡಿ ಆದ ಮೇಲೆ ಅವನು ಅಪರಾಧಿ ಹೌದು ಅಂತ ಆದರೆ ಇಂತಿಷ್ಟು ಸಮಯ ಶಿಕ್ಷೆ, ಸೆರೆಮನೆಯೋ ಬೇರೇನೋ ಅದು ಇದು ಹಾಗೆ ಮಾಡಬೇಕಂತಾದ್ರೂ ವಿಚಾರಣೆ ಮಾಡಬೇಕಾ ಬೇಡವೋ? ಅದು ಇಲ್ಲ, ವಿಚಾರಣೆ ಇಲ್ಲ, ನನ್ನ ಮುಂದೆ ನಿಲ್ಲಿಲ್ಲ. ನಿನಗೆ ನನ್ನನ್ನು ಕೆಡಿ ಮಡಿಸುವುದೇ ಹೌದು ಅಂತ ಆದರೆ ನೇರವಾಗಿ ನನ್ನಲ್ಲಿ ಬಂದು, ಇದೋ ನಾನು ರಾಮ ಬಂದಿದ್ದೇನೆ, ನನ್ನೊಡನೆ ಯುದ್ಧ ಕೊಡು ಒಂದು ಮಾತು ಹೇಳುತ್ತಿದ್ರೆ ಸುಗ್ರೀವನು ಬದಿಗೆ ಸರಿಸಿ ನಿನ್ನ ಮುಂದೆ ಬಂದು ಮುಖಾಮುಖಿ ಯುದ್ಧ ಮಾಡುತ್ತಾ ಇದ್ದೆ. ಯುದ್ಧವನ್ನು ಮಾಡಲಿಲ್ಲ, ಬೇಡದ ಕೆಲಸವನ್ನೇ ಮಾಡಿಕೊಂಡು ಮರೆಯಿಂದ ಬಾಣ ಪ್ರಯೋಗ ಮಾಡಬೇಕಂತಾದರೆ ನಿನ್ನ ಮನಸ್ಸಲ್ಲಿ ಏನುಂಟು ತಿಳಿಬೇಕೆಂಬ ಆಸೆ. ಯಾಕೆಂದರೆ ಕಾರ್ಯ ಮಾಡಿ ಆಗಿದೆ, ನಾನು ಬಿದ್ದಿದ್ದೇನೆ, ಸಾವರಿಸಿ ಹಿಡಿಯಿದ್ದೇನೆ, ವಿಚಾರ ತಿಳಿವಾಸೆ ಹೇಳುವೆಯಾ ರಾಮ? ಅಯ್ಯ, ಬಹಳ ವಿಧವಾಗಿ ಜರೆಯುವುದಕ್ಕೆ ನೀ ಮುಂದಾದವನಿದ್ದ, ಮುದಲಿಸುತ್ತಾ ಬಂದಿ. ಕೇವಲ ನೀನು ವಾನರನೇ ಎನ್ನುವ ಹಾಗೆ ನಿನ್ನನ್ನು ಕಂಡೆವು ಅಂತಾದರೆ ಅದಲ್ಲ ತಾನೇ. ನೀನು ಅವರೆಲ್ಲರಿಗೂ ಕೂಡ ವಾನರದಿ ಬನೆ ಕೇಳೆಲ್ಲ ಮಾತ ಅಯ್ಯ ವಾಲಿ, ರಾಮ, ಕೇವಲ ವಾನರ ನೀನಲ್ಲ, ಪ್ರಸ್ತುತ ಕಾಲಕ್ಕಾಗುವಾಗ ಕಿಷ್ಕಿಂಧೆಯ ಅಧಿಕಾರಿಯಾಗಿ ವಾನರರಿಗೆಲ್ಲರಿಗೂ ಕೂಡ ಅಧೀಪನಾಗಿ ಮೆರೆದವ. ಕೇವಲ ನೀನು ವಾನರನೇ ಎನ್ನುವ ಹಾಗೆ ಆಲೋಚನೆಯನ್ನ ಮಾಡಿದೆವು ಅಂತಾದ್ರೆ ಅದಕ್ಕಿಂತಲೂ ಮಿಗಿಲಾದವ ನೀನು ಎನ್ನುವುದು ಸ್ಪಷ್ಟವಾಗುತ್ತದೆ. ಇಂದ್ರಜಾತ ನೀನಿದ್ದಿ. ಇಂದ್ರನ ಅಂಶ ಸಂಭೂತನಾಗುವುದರ ಮೂಲಕವಾಗಿ ಅವನ ವಿಶೇಷ ಗುಣಗಳೆಲ್ಲವೂ ಕೂಡ ನಿನ್ನಲ್ಲಿ ಮೈಗೂಡಿಸುವುದಕ್ಕೆ ಸಾಧ್ಯವಾಗಿದೆ. ಅಂತಹ ಇಂದ್ರಜಾತನಾಗಿ ವಾನರರಿಗೆಲ್ಲರಿಗೂ ಕೂಡ ಅಧೀಪನಾದಂತಹ ನೀನು ಇಂದಿನ ದಿವಸಕ್ಕಾಗುವಾಗ ಪ್ರಯೋಗಿಸಿದಂತಹ ಬಾಣವನ್ನ ಕರದಲ್ಲಿ ಹಿಡಿದುಕೊಳ್ಳುವುದರ ಮೂಲಕವಾಗಿ ನಾನಾ ವಿಧವಾದಂತಹ ಪ್ರಶ್ನೆಗಳೆನ್ನುವಂತಹ ಮಳೆಯನ್ನೇ ನೀ ಸುರಿಸಿದವನಿದ್ದಿ. ಅದಕ್ಕೆಲ್ಲದಕ್ಕೂ ಕೂಡ ಸಮರ್ಪಕವಾದಂತಹ ಉತ್ತರವನ್ನು ಕೊಡಬೇಕಾದಂತಹ ಹೊಣೆಗಾರಿಕೆ ಈ ಕಾಲಕ್ಕೆ ನನಗಿದೆ. ಇಲ್ಲದೇ ಇದ್ರೆ
ನಿನ್ನವರು ಆಡಬಹುದು. ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಾಳಿನ ಪ್ರಪಂಚ ರಾಮನನ್ನ ದೂಷಿಸುವುದಕ್ಕೆ ಸಾಧ್ಯವಾಗುತ್ತದೆ. ವಾಲಿ ಇಷ್ಟು ಕೇಳಿಯೂ ಕೂಡ ರಾಮ ಒಂದು ಮಾತಾಡಲಿಲ್ಲ ಅಂತ ಆಡಬಾರದು ತಾನೆ. ಅಯ್ಯ, ಬಾಣವನ್ನ ಪ್ರಯೋಗಿಸಿದವ ನಾನೇ ಎನ್ನುವುದು ನಿನಗೆ ಸ್ಪಷ್ಟವಾಗಿದೆ. ಖಂಡಿತ. ಅದಕ್ಕಾಗಿಯೇ ನಿನ್ನ ಕಣ್ಣ ಮುಂಭಾಗದಲ್ಲಿ ನಾ ಗೋಚರಿಸುತ್ತಾ ಬಂದವನಿದ್ದೇನೆ. ಒಂದು ವೇಳೆ ಬಾಣವನ್ನ ಪ್ರಯೋಗಿಸಿ ನೇರವಾಗಿ ನನಗೆ ಹೋಗಬಹುದಿತ್ತು. ಆವಾಗ ಯಾರು ಅಂತ ತಿಳಿಯುವುದಕ್ಕೆ ಆಗತ್ತಿರಲಿಲ್ಲ. ಯಾರು ಅಂತ ತಿಳಿಯುವುದಕ್ಕೆ ಆಗುತ್ತಾ ಇರಲಿಲ್ಲ. ಯಾರೋ ಒಬ್ಬ ಬಾಣವನ್ನ ಪ್ರಯೋಗಿಸಿದ, ಅದು ನನ್ನ ಹೃದಯಕ್ಕೆ ತಾಗಿತ್ತು. ಯಾರು ಅಂತ ನಿನಗೂ ತಿಳಿಯುವುದಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ. ನಾನೇ ಬಾಣ ಪ್ರಯೋಗಿಸಿದ್ದೇನೆ ಎನ್ನುವುದು ನಿನಗೆ ತಿಳಿಯಬೇಕು ಎನ್ನುವ ಉದ್ದೇಶದಿಂದಲೇ ನಗು ನಗುತ್ತಾ ನಿನ್ನ ಕಣ್ಣ ಮುಂಭಾಗದಲ್ಲಿ ನಾನು ಬಂದವನಿದ್ದೇನೆ. ಅಯ್ಯ, ನಮ್ಮ ವಂಶ ಏನು ಎನ್ನುವುದನ್ನ ನೀನೇ ಮಾತಿನ ಭರದಲ್ಲಿ ಆಡುವುದಕ್ಕೆ ತೊಡಗಿದಿ. ಹೌದು. ನಮ್ಮ ವಂಶದವರು ಮಾಡಿದಂತಹ ಸಾಧನೆ ಏನು, ಕೀರ್ತಿ ಏನು, ಅದೆಲ್ಲವನ್ನು ನೀನು ಅರಿತುಕೊಂಡಿದ್ದಿ ಎನ್ನುವುದು ನಿನ್ನ ಮಾತಿನ ಧ್ವನಿಯಿಂದ ತರ್ಕಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇಕ್ಷ್ವಾಕು ವಂಶದವರು ನಾವೇನು ಯಾವ ರೀತಿಯಾಗಿ ಪ್ರಜಾಪಾಲನೆಯನ್ನ ಮಾಡುತ್ತಾ ಬರ್ತಾ ಇದ್ದೇವೆ ಎನ್ನುವುದನ್ನು ನೀನು ತಿಳಿದುಕೊಂಡಿದ್ದಿ. ಅಯ್ಯ, ಇಕ್ಷ್ವಾಕು ಭೂಪಾಲಕನಿಗೆ ಅವನ ಅಯ್ಯ ಆಳ್ವಿಕೆಯನ್ನ ಕೊಡುವ ಕಾಲಕ್ಕೆ ಹಲವಾರು ನೀತಿಗಳನ್ನು ಬೋಧಿಸುತ್ತಾ ಬಂದನಂತೆ. ಓಹೋ. ಒಬ್ಬಾತ ಇಕ್ಷ್ವಾಕು ವಂಶದಲ್ಲಿ ಜನಿಸಿದಂತಹ ವೀರ ದೇವತೆಗಳು ಯಾವ ರೀತಿಯಾಗಿ ಒಂದು ವಿಷಯಗಳಲ್ಲಿ ಪ್ರಭುತ್ವವನ್ನ ಹೊಂದಿಕೊಳ್ಳುತ್ತಾರೋ ಅದೇ ಪ್ರಭುತ್ವವನ್ನ ಇಕ್ಷ್ವಾಕುವಿನ ವಂಶದಲ್ಲಿ ಜನಿಸಿದವರು ಹೊಂದಿಕೊಳ್ಳಬೇಕು. ಅರ್ಥಾತ್ ಅಗ್ನಿಯ ಹಾಗೆ ತೇಜಸ್ಸು ಇರಬಹುದು, ವರುಣನ ಹಾಗೆ ಪಾಶವನ್ನು ವಿವರಿಸುವಂತಹ ಶಕ್ತಿ ಸಾಮರ್ಥ್ಯಗಳಿರಬಹುದು, ಯಮನ ಹಾಗೆ ದಂಡಾಧಿಕಾರ ಇರಬಹುದು, ಇತ್ಯಾದಿ ವಿಚಾರಗಳೆಲ್ಲವೂ ಕೂಡ ಮುಂದೆ ಇಕ್ಷ್ವಾಕು ವಂಶದಲ್ಲಿ ಯಾರೆಲ್ಲ ಜನಿಸಲ್ಪಡುತ್ತಾರೋ ಅವರು ಈ ಅಧಿಕಾರವನ್ನು ಹೊಂದಬೇಕು. ಇಕ್ಷ್ವಾಕುವಿಗೆ ಅವನ ಅಪ್ಪ ಆಳ್ವಿಕೆಯನ್ನ ಕೊಡುವ ಕಾಲಕ್ಕೆ ಆಡಿದಂತಹ ಮಾತು ಕೇವಲ ಅಷ್ಟೇ ಸಾಕಾಗುವುದಿಲ್ಲ. ಇಂದ್ರನ ಹಾಗೂ ಅಥವಾ ಈಶಾನ್ಯ ಭಾಗದ ಅಧಿಪತಿಯಾದಂತಹ ಈಶಾನನ ಹಾಗೂ ಶಾಸನವನ್ನ ನಿರ್ಮಿಸುವಂತಹ ಅಧಿಕಾರವನ್ನು ಅವ ಮಾಡಬೇಕು ಅಂತ ಇಕ್ಷ್ವಾಕುವಿಗೆ ಅಧಿಕಾರ ಕೊಡುವಾಗ ಅವನ ಅಯ್ಯನಾಡುತ್ತಾನಂತೆ. ಹಾಗೆ ಅದರ ನಂತರ ಆಳ್ವಿಕೆಯನ್ನ ಮಾಡಿದಂತಹ ಪ್ರತಿಯೊಬ್ಬನೂ ಕೂಡ ಇಕ್ಷ್ವಾಕು ವಂಶದಲ್ಲಿ ಯಾರು ಜನಿಸಿಕೊಂಡು ಬರುತ್ತಾರೋ ಅವರು ಈ ಪ್ರಪಂಚದಲ್ಲಾಗಬಹುದಾದಂತಹ ಅಧರ್ಮ ಎಲ್ಲಿ ಆಗುತ್ತದೋ ಅದನ್ನ ಖಂಡಿಸುವಂತಹ, ಅದಕ್ಕೊಂದು ವಿಧವಾದಂತಹ ಧರ್ಮಯುಕ್ತವಾದಂತಹ ಶಾಸನವನ್ನ ಮಾಡುವ ಅಧಿಕಾರವನ್ನ ಹೊಂದಿಕೊಂಡಿರ್ತಾರೆ. ಇದನ್ನು ನೀನು ಮೊದಲಾಗಿ ತಿಳಿದುಕೊಳ್ಳಬೇಕಾಗ್ತದೆ. ಈ ರೀತಿಯಾಗಿ ನಿನ್ನನ್ನು ಶಿಕ್ಷಿಸುವುದಕ್ಕೆ ಬಲವಾದಂತಹ ಕಾರಣ ಏನು ಎನ್ನುವ ಹಾಗೆ ಆಲೋಚಿಸಿದ್ರೆ ನೀನಾಡಿದಿ. ಬೇಟೆಗಾರನೋರ್ವ ಬೇಟೆಗೆ ಬೇಕಾಗಿ ತನ್ನ ಮಾಂಸಕ್ಕೆ ಬೇಕಾಗಿ ಬಾಣವನ್ನ ಪ್ರಯೋಗಿಸಿದ ಹಾಗೆ ನನಗೆ ಬಾಣವನ್ನ ಪ್ರಯೋಗಿಸಿದೆಯಾ ಅಂತ. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. Visit Renault Mangalore, NH66 Koolur Mangalore. Also available in NH66 Ambagilu Udupi, NH66 Handikau Kumta and Darbe Puttur. For more information and test drive, contact us at 7022002555. In the serene landscape of Deripail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination. It's where your journey truly begins. Kedar, High Living Luxury Homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ.
ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ನಿನ್ನ ಮಾಂಸ ಯಾವುದಕ್ಕಾಗುವುದಿಲ್ಲ ಅಂತ ನೀನು ತಿಳಿದುಕೊಂಡವನೇ ಇದ್ದಿ. ನಿಷಿದ್ಧ. ಮತ್ತೆ ನಮಗೂ ಅದು ನಿಷಿದ್ಧವೂ ಹೌದು. ಯಾವ ಬೇಟೆಯನ್ನು ಆಡಬೇಕು ಅಂತಲೇ ನಾವು ತಿಳಿದುಕೊಂಡವರಿದ್ದೇವೆ. ಯಾವುದರ ಬೇಟೆಯನ್ನ ಯಾವ ಕಾಲಕ್ಕೆ ಆಡಬಹುದು ಎನ್ನುವಂತಹ ನೀತಿ ನಿಯಮಗಳನ್ನು ನಾನು ಅರಿತುಕೊಂಡವನೇ ಇದ್ದೇನೆ. ಹಾಗಾದ್ರೆ ಮಾಂಸದ ಅಪೇಕ್ಷೆಯಿಂದ ನಿನ್ನ ಮೇಲೆ ಬಾಣವನ್ನ ಪ್ರಯೋಗಿಸಿದ್ದಲ್ಲ. ಮಾಂಸ ಅಂತಲೂ ಬೇಡವೇ ಬೇಡ. ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಮಾಡಿದೆ? ನೀನು ಆಡಿದಿ. ನಿನ್ನ ಮಡದಿಯಾದಂತಹ ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗಿದ್ದಾನೆ. ಕೇವಲ ಹೆಂಡತಿಗೋಸ್ಕರವಾಗಿ ಸುಗ್ರೀವನ ಮೂಲಕವಾಗಿ ಸಖ್ಯವನ್ನ ನೀನು ಬೆಳೆಸಿದ್ದಿ. ನಿನ್ನಲ್ಲಿ ಆಡಬಹುದಿತ್ತು ಅಂತ. ಅಯ್ಯ, ನಾವು ಧರ್ಮಯುಕ್ತವಾಗಿಯೇ ಜೀವನವನ್ನ ಸಾಗಿಸುವವರು. ಧರ್ಮದಲ್ಲೇ ಜೀವನವನ್ನ ಸಾಗಿಸುವಂತಹ ಕಾಲಕ್ಕೆ ಯಾರು ಧರ್ಮಿಗಳಿದ್ದಾರೋ ಅವರ ಜೊತೆಯೇ ಸಖ್ಯವನ್ನ ಬೆಳೆಸಬೇಕಾಗುತ್ತದೆ. ನೀನು ಆಡಿದಿ, ನಿನ್ನ ವಿಚಾರಣೆಯನ್ನ ಮಾಡಲಿಲ್ಲ ಅಂತ. ಒಬ್ಬ ತಪ್ಪನ್ನ ಮಾಡುತ್ತಾನೆ ಅಂತಾಗುವಾಗ ನೇರವಾಗಿ ಅವನಲ್ಲೇ ಅವ ಏನು ತಪ್ಪು ಮಾಡಿದ್ದಾನೆ ಅಂತ ಕೇಳುವುದಲ್ಲ. ಆ ಪರಿಸರದಲ್ಲಿ ವಾಸಿಸುವವರಲ್ಲಿ ಅವ ಯಾವ ರೀತಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾನೆ, ಅವ ಎಷ್ಟು ಧರ್ಮಿಷ್ಠ ಎನ್ನುವುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಬರುವಂತಹ ಕಾಲಕ್ಕೆ ಕಬಂದಾದಿಗಳಾಡಿದ್ದೇ ಇದೆ ನಮಗೆ. ಧರ್ಮಾತ್ಮನಾದಂತಹ ಸುಗ್ರೀವನ ಸಖ್ಯವನ್ನ ಮಾಡಿಕೊಳ್ಳಿ ಎನ್ನುವ ಹಾಗೆ. ಹಾಗಾಗಿಯೇ ಸುಗ್ರೀವಂ ಶರಣಂಗತಃ. ಹಾಗಾಗಿ ನಾವು ಸುಗ್ರೀವನಲ್ಲಿ ಶರಣಾಗತ ಭಾವದಿಂದಲೇ ಇರಿಸಿಕೊಂಡು ಅವನಲ್ಲಿ ಸಖ್ಯವನ್ನ ಬೆಳೆಸಿದ್ದೇವೆ. ಯಾಕೆ ಸುಗ್ರೀವ ಧರ್ಮಾತ್ಮನಿದ್ದಾನೆ ಎನ್ನುವ ಹಾಗೆ ಆಲೋಚಿಸಿದ್ರೆ ವಾಲಿಯಿಂದ ಅವನಿಗೆ ಅಧರ್ಮವಾಗಿದೆ ಎನ್ನುವುದನ್ನು ಕೂಡ ಈ ಪರಿಸರದಲ್ಲಿ ವಾಸಿಸುತ್ತಾ ಇರುವ ಋಷಿಮುನಿಗಳೆಂದಿರಬಹುದು, ಧರ್ಮಾತ್ಮರೆಂದಿರಬಹುದು, ನಿನ್ನ ಕುರಿತಾಗಿ ನಾವು ಕೇಳಿ ತಿಳಿದುಕೊಂಡವರಿದ್ದೇವೆ. ಕಬಂದಾದಿಗಳಾಡಿದ ಮಾತೇ ನಮಗೆ ಸಾಕಾಗುತ್ತದೆ. ವಾಲಿ ಅಧರ್ಮಿ ಇದ್ದಾನೆ ಎನ್ನುವ ಹಾಗೆ. ಇದೇ ಮಾತುಗಳನ್ನು ಅರಸುತ್ತಾ ಪಂಪಾತೀರಕ್ಕೆ ಬಂದಂತಹ ಸಮಯದಲ್ಲಿ ಹನುಮನ ಮೂಲಕವಾಗಿ ಸುಗ್ರೀವನ ಸಖ್ಯವಾಯಿತು. ಹನುಮಂತ ಯಾರು ಎನ್ನುವುದನ್ನ ನೀನೇ ತಿಳಿದುಕೊಂಡವನು. ಅವನು ನಮಗಾಡಿದವನಿದ್ದಾನೆ. ಸುಗ್ರೀವ ಏನು, ವಾಲಿ ಏನು ಎನ್ನುವ ಹಾಗೆ. ಹಾಗಾದ್ರೆ ಅಲ್ಲಿಯೇ ನಿನಗೆ ನ್ಯಾಯವನ್ನ ಕೊಡಿಸುವುದಕ್ಕೆ ಸಾಧ್ಯವಾಗುತ್ತಾ ಇತ್ತು. ಹಾಗಾಗಿಯೇ ನಿನ್ನಲ್ಲಿ ವಿಚಾರಣೆ ಮಾಡುವಂತಹ ಪ್ರಸಂಗ ನಮಗೆ ಆಗಲಿಲ್ಲ. ಪ್ರಸಂಗವು ಬೇಕು ಅಂತಲೇ ಇರಲಿಲ್ಲ. ಇವರೆಲ್ಲರಾಡಿದ ಮಾತುಗಳ ಮೂಲಕವಾಗಿ ನೀನೇನು ಎನ್ನುವುದು ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗಿತ್ತು. ಮತ್ತೆ ಧರ್ಮಾತ್ಮನಲ್ಲೇ ನಾನು ಸಖ್ಯವನ್ನ ಬೆಳೆಸಿಕೊಳ್ಳಬೇಕು. ಅಧರ್ಮಿಯಾದಂತಹ ನಿನ್ನ ಜೊತೆ ಸೇರಿಸಿಕೊಂಡು ನಾಳೆ ಅಧರ್ಮಿಯಲ್ಲಿರುವಂತಹ ರಾವಣನ ಜೊತೆಯಲ್ಲಿದ್ದಂತಹ ಮಡದಿಯನ್ನ ನಾನು ಪಡೆಯುವುದಕ್ಕಾಗುವುದಿಲ್ಲ. ಯಾಕೆ? ನಾವು ಧರ್ಮ ಮಾರ್ಗದಲ್ಲಿ ಸಂಚರಿಸುವವರಾಗುತ್ತೇವೆ. ಹಾಗಾಗಿ ಇಷ್ಟೆಲ್ಲ ಕಾರಣಗಳಿಂದಲಾಗಿಯೇ ಮತ್ತೂ ಒಂದುಂಟು. ನೇರವಾಗಿಯೇ ಬಾಣವನ್ನ ಪ್ರಯೋಗಿಸಿದೆ. ನೀನು ಆಡಿದ್ದಿ. ಬಾಣವನ್ನ ಪ್ರಯೋಗಿಸಿದ್ದೇನೋ ನಾನು ಹೌದು. ಆದರೆ ಆ ಬಾಣ ಎನ್ನುವಂಥದ್ದು ತಾಗಿದ ಕಾಲಕ್ಕೆ ನಿನ್ನ ಹಸು ಹೋಗಲಿಲ್ಲ, ಪ್ರಾಣ ಇನ್ನೂ ಹೋಗಲಿಲ್ಲ. ನೀನು ಮಾತನಾಡುತ್ತಾ ಇದ್ದಿ. ವಾಮಹಸ್ತದಿಂದ ಹಿಡಿದಿದ್ದೇನೆ, ಹಿಡಿದುಕೊಂಡೇ ಮಾತನಾಡುವುದಕ್ಕೆ ನೀನು ತೊಡಗಿದ್ದಿ ಅಂತಾದ್ರೆ ನಮ್ಮ ಬಾಣದ ವಿಶೇಷತೆಗಳೆಷ್ಟು ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು. ಮತ್ತೆ ಸುಗ್ರೀವನ ಮೇಲೆ ನಿನಗಿದ್ದಂತಹ ವೈರ, ಅದೇ ಭಾವದಿಂದಲಾಗಿ ನಾನು ಬಾಣ ಪ್ರಯೋಗಿಸಿದ್ದು ನಿನಗೆ ಗೊತ್ತಾಗಲಿಲ್ಲ. ಬಾಣ ಪ್ರಯೋಗಿಸುವ ಮೂಲದಲ್ಲಿ ಶಿಂಜಿನಿಗೆ ಶರವನ್ನ ದೋಡಿಸುವ ಕಾಲಕ್ಕೆ ಧನುಷ್ಠೇಂಕಾರವನ್ನು ಮಾಡಿದ್ದೇನೆ. ಪರಿಸರದಲ್ಲಿರುವಂತಹ ಖಗಜಾತಿಯವರೆಲ್ಲರೂ ಕೂಡ ಹೆದರಿ ಓಡಿದ್ದೂ ಉಂಟು. ಇಲ್ಲೇನಾಗುತ್ತಾ ಇದೆ ಎನ್ನುವ ಹಾಗೆ ಉಳಿದ ವಾನರರೆಲ್ಲರೂ ಕೂಡ ಒಮ್ಮೆ ನೋಡಿದ್ದೂ ಉಂಟು. ನಾವಿಬ್ಬರು ಯುದ್ಧದಲ್ಲೇ ಮಗ್ನರಾಗಿದ್ದೆವು. ಹೌದು. ಯಾಕೆ ಹಾಗಾಯಿತು ನಿನಗೆ ಅರ್ಥವಾಗ್ಲಿಲ್ಲ? ಯಾಕೆ ಹೇಳು. ಧನುಷ್ಠೇಂಕಾರವನ್ನ ಕೈದ ಕಾಲಕ್ಕೆ ಸುಗ್ರೀವನಿಗೂ ಅಂತರಂಗದಲ್ಲಾಗಿದೆ. ಈಗ ವಾಲಿಯ ನಿಗ್ರಹವಾಗುತ್ತದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯಲ್ಪಟ್ಟಿದೆ. ನಿನಗಾಗಲಿಲ್ಲ ಯಾಕೆ ಅಂತ ಕೇಳಿದ್ರೆ ನಿನಗೆ ಸುಗ್ರೀವನ ಮೇಲಿದ್ದಂತಹ ದ್ವೇಷ, ವೈರಭಾವ, ಅದುವೇ ನಿನ್ನಲ್ಲಿ ತವನನ್ನೀಗ ಕೊಲ್ಲುತ್ತೇನೆ ಎನ್ನುವಂತಹ ವೈರಭಾವವೇ ನಿನ್ನ ಮನಸ್ಸಿನಲ್ಲಿ ಮೂಡಿಕೊಂಡಿದ್ದ ಕಾರಣದಿಂದಲಾಗಿ ಹೊರವಲಯದಲ್ಲಾಗಬಹುದಾದಂತಹ ಆಗುವ ಯಾವ ಘಟನೆಗಳೂ ಕೂಡ ನಿನ್ನ ಗೋಚರಕ್ಕೆ ಬರಲಿಲ್ಲ. ಹಾಗಾಗಿ ಧನುಷ್ಠೇಂಕಾರವನ್ನು ಮಾಡಿಯೇ ನಾನು ಬಾಣವನ್ನು ಪ್ರಯೋಗಿಸಿದವನಿದ್ದೇನೆ. ಇಷ್ಟೆಲ್ಲ ಕಾರಣಗಳಿಗೂ ಕೂಡ ನೀನು ಮಾಡಿದ್ದು ತಪ್ಪು ಎನ್ನುವುದು ಸ್ಪಷ್ಟವಾಗುತ್ತದೆ. ಮತ್ತೂ ಒಂದುಂಟು. ಏನು? ಇದೇ ಶಿಕ್ಷೆ ನಿನಗಾಗಬೇಕು ಅಂತಿದ್ರೆ ಒಂದು ಬಲವಾದಂತಹ ಕಾರಣ ಉಂಟು. ಮನುಷ್ಯ ಜಾತಿಯವರಿಗೂ ವಾನರ ಜಾತಿಯವರಿಗೂ ಜೀವನದಲ್ಲಿ ವ್ಯತ್ಯಾಸಗಳೆನ್ನುವಂಥದ್ದಿರುತ್ತೆ. ಜೀವನ ಕ್ರಮದಲ್ಲಿ ಹಿರಿಯವನಾದಂತಹ ಸ್ಮೃತಿಕಾರ ಒಂದು ಮಾತನ್ನ ಹೇಳುತ್ತಾನೆ. ಏನು? ತನ್ನ ಮಗಳನ್ನು ತನ್ನ
ತಂಗಿಯನ್ನು ಹಾ. ತನ್ನ ತಮ್ಮನ ಹೆಂಡತಿಯನ್ನು ಹಾ. ಯಾರು ಜೊತೆ ಸೇರುತ್ತಾರೋ ಕೂಡುತ್ತಾರೋ ಹಾ. ಅವರಿಗೆ ವಧಸ್ಮೃತಃ, ಅವರಿಗೆ ದಂಡನೆ ಏನು ಅಂತ ಕೇಳಿದ್ರೆ ಅವರನ್ನ ವಧಿಸಬೇಕು ಎನ್ನುವ ಹಾಗೆ. ಹಾ ಹಾ ಈಗ ನೀನು ಮಾಡಿದ್ದು ನ್ಯಾಯವೇ ತಮ್ಮನ ಸತಿಯ ಕೂಡುವುದು. ಹಾ ನಿನ್ನ ತಮ್ಮನಾದಂತಹ ಸುಗ್ರೀವನ ಹಾ. ಮಡದಿಯಾದಂತಹ ರುಮೆಯನ್ನ ನೀನೊಟ್ಟಿಗಿರಿಸಿಕೊಂಡವನಿದ್ದಿ. ಹಾ. ಅದು ನಿಮ್ಮ ಸಂಸ್ಕಾರಕ್ಕೂ ಅನುಗುಣವಾಗುವುದಿಲ್ಲ. ಬರುವ ಕಾಲಕ್ಕೆ ಇಲ್ಲಿರುವಂತಹ ವಾನರರ ಸಂಸ್ಕಾರ ಏನುಂಟು, ಅವರ ಜೀವನ ಕ್ರಮ ಏನುಂಟು ಎನ್ನುವುದನ್ನೆಲ್ಲವನ್ನೂ ನಾನು ತಿಳಿದುಕೊಂಡವನೇ ಇದ್ದೇನೆ. ಹಾ. ಹಾಗಾಗಿ ನಿಮ್ಮ ಜೀವನ ಪದ್ಧತಿಯಲ್ಲಿರಬಹುದು, ಮಾನವರ ಜೀವನ ಪದ್ಧತಿಯಲ್ಲಿರಬಹುದು, ಇದಕ್ಕನುಗುಣವಾಗಿ ಜೀವನವನ್ನ ಮಾಡುವುದಕ್ಕಾಗುವುದಿಲ್ಲ. ನಿನ್ನ ತಮ್ಮನ ಹೆಂಡತಿಯನ್ನ ನೀನು ಮುಟ್ಟಿದ ಕಾರಣದಿಂದಲಾಗಿ ಈ ರೀತಿಯಾದಂತಹ ಶಿಕ್ಷೆಯನ್ನ ನಿನಗೆ ವಿಧಿಸಿದ್ದೇನೆ. ರಾಮ, ಇಷ್ಟು ಶಿಕ್ಷೆಯನ್ನು ನನಗೆ ಕೊಟ್ಟೆ. ಹೌದು. ನನ್ನ ಹೆಂಡತಿಯನ್ನು ಒಂದಿಗಿರಿಸಿದ ಅವನಿಗೆ ಏನು ಶಿಕ್ಷೆ ಅಂತ ಅಯ್ಯ ನೀನೇ ಹೇಳಬೇಡುವ. ಅಯ್ಯ ಹಾ. ಈಗ ಹಾ. ನೀನು ಅವನ ಹೆಂಡತಿಯನ್ನ ಬಲಾತ್ಕಾರವಾಗಿ ಇರಿಸಿಕೊಂಡುದು. ಹಾ. ಈಗ ಸುಗ್ರೀವ ನಿನ್ನ ಮಡದಿಯನ್ನ ಜೊತೆ ಇರಿಸಿದ್ದು ಹೇಗೆ ಅಂತ ಕೇಳಿದ್ರೆ, ಹಾ. ವರ್ತಮಾನವನ್ನು ನೀನು ತಿಳಿದುಕೊಂಡಿದ್ದಿ. ಗುಹಾ ಪ್ರದೇಶದಲ್ಲಿ ಹೋದಂತಹ ಸಮಯದಲ್ಲಿ ವಾಲಿ ಅಸುನಿಗಿದ್ದಾನೆ ಎನ್ನುವಂತಹ ವಿಚಾರವನ್ನರಿದುಕೊಂಡು ಸುಗ್ರೀವ ಬಂದು ಬೇಕು ಬೇಕಾದಂತಹ ಸಂಸ್ಕಾರಗಳನ್ನೆಲ್ಲ ಮಾಡಿದ ಕಾಲಕ್ಕೆ ಇನ್ನು ಅಣ್ಣ ಬರುವುದಿಲ್ಲ ಎನ್ನುವುದು ಸ್ಪಷ್ಟವಾದಾಗ ವಾನರ ವೀರರ ಅಭಿಮತಕ್ಕನುಗುಣವಾಗಿದ್ದುಕೊಂಡು ಹಿರಿಯವರೆಲ್ಲರೂ ಹೇಳಿದ ಹಾಗೆ ಸಿಂಹಾಸನವನ್ನೇರುವುದಕ್ಕೆ ಸಿದ್ಧನಾದ. ಆ ಕಾಲಕ್ಕೆ ಸುಗ್ರೀವನೇ ಕರೆದುಕೊಂಡುದಲ್ಲ, ತಾರೆ ನೀ ಬರಬೇಕು ಎನ್ನುವ ಹಾಗೆ ಅವಳ ಒಮ್ಮತಕ್ಕನುಗುಣವಾಗಿ ಅವಳು ಬಂದವಳಿದ್ದಾಳೆ. ಹಾಗಾಗಿ ಅವ ಏನು ಬಲಾತ್ಕಾರವಾಗಿ ಇರಿಸಿಕೊಂಡುದು ಅಲ್ಲ, ಅವಳ ಮತಕ್ಕನುಗುಣವಾಗಿ, ಅವಳ ಅಭಿಪ್ರಾಯಕ್ಕನುಗುಣವಾಗಿ, ಅವಳ ಮನಸ್ಸಿಗೆ ತೋಚಿದ ರೀತಿಯಲ್ಲಿ ಅವಳು ಬಂದು ಸೇರಿದ ಕಾರಣದಿಂದಲಾಗಿ ಇದು ತಪ್ಪು ಅಂತ ಆಗುವುದಿಲ್ಲ. ರಾಮ, ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟೆ. ಮತ್ತೆ ಮತ್ತೆ ಅವಾಗ ಒಂದು ಮಾತು ಹೇಳಿದ್ದೀಯಲ್ಲ, ಧನುಷ್ಠೇಂಕಾರ ಮಾಡಿದ್ದೇನೆ, ಸುಗ್ರೀವನಿಗೂ ಮನಸ್ಸಲ್ಲಿ ಆಗಿದೆ, ಈವಾಗ ವಾಲಿ ಅಂತ್ಯ ಆಗುತ್ತದೆ ಅಂತ ಅವನಿಗೆ ಗೊತ್ತುಂಟು ಹಿಂದೆ ರಾಮ ಇದ್ದಾನೆ ಅಂತ. ಹೌದು. ಉಳಿದವರು ಯಾರು ಯುದ್ಧದಲ್ಲಿ ಮಗ್ನರಾಗ್ಲಿಲ್ಲ, ಪಕ್ಷಿ ಜಾತಿಯವರೆಲ್ಲ ಹಾರಿದವು. ನಾನು ಯುದ್ಧದಲ್ಲೇ ತಲ್ಲೀನನಾಗಿದ್ದೆ. ಒಂದು ಕರೆದು ಯುದ್ಧ ಮಾಡಬೇಡ ಅನ್ನಲ್ಲೂ ಎಚ್ಚರಿಸಿದ್ಯೆ ನೀನು. ಹೌದು, ನಿನ್ನಲ್ಲಿ ನೇರವಾಗಿಯೇ ಯುದ್ಧಕ್ಕೆ ನಾನು ಬರಲಿಲ್ಲ. ಇಷ್ಟೆಲ್ಲ ಅನ್ಯಾಯಗಳನ್ನ ಮಾಡಿದವನಲ್ಲಿ ನೇರಾನೇರವಾಗಿ ಯುದ್ಧ ಮಾಡುವುದು ಸರಿಯಲ್ಲ. ಈ ರೀತಿಯಾಗಿ ಬಾಣ ಪ್ರಯೋಗಿಸುವುದರ ಮೂಲಕವಾಗಿ ಒಂದು ವಿಧವಾದಂತಹ ಶಿಕ್ಷೆಯನ್ನವನಿಗೆ ಕೊಡಬೇಕು. ಈಗ ನಿನ್ನ ಪ್ರಾಣ ನಾನು ತೆಗಿಲಿಲ್ಲ, ಶಿಕ್ಷೆ ಕೊಟ್ಟದ್ದು ನಾನು ಮಾಡಿದ್ದು ತಪ್ಪೆನ್ನುವಂತಹ ಅರಿವು ನಮಗಾಯಿತು ಅಂತಾದರೆ ಮತ್ತೆ ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತಗಳನ್ನ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಅದುವೇ ಬೇಕಾದ್ದು. ಈಗ ಬಾಣ ಪ್ರಯೋಗಿಸಿದ ಕಾಲಕ್ಕೆ ವಾಲಿ ಸಾಯಿಲಿ ಅಂತ ಬಾಣ ಪ್ರಯೋಗಿಸಿದ್ದಲ್ಲ. ಈಗ ನೀನು ಸಾಯ್ಲಿಲ್ಲ ತಾನೆ, ಇಷ್ಟೆಲ್ಲ ಪ್ರಶ್ನೆಯನ್ನ ಕೇಳುವುದಕ್ಕೆ ತೊಡಗಿದ್ದಿ. ಅಲ್ಲ, ನೀನು ಪ್ರಯೋಗಿಸಿದ್ದಿ, ನಾನು ವಾಮಹಸ್ತಲ್ಲಿ ಹಿಡಿದದ್ದು, ಕೈ ಬಿಟ್ಟರೆ ಮುಂದೆ ಹೋಗುತ್ತದ ಅಂತ. ಮುಂದೆ ಅದೇ ಇರುವುದಲ್ಲಿ ಮುಂದೆ ಬದುಕಬೇಕೆಂಬಾಸೆ ಉಂಟೆ, ಆ ಆ ಆ ಬದುಕಬೇಕೆಂಬಾಸೆ ಉಂಟೇಗೆ, ಹಿಂದೆ ಕರಿವೆ ಬಾಣವದು ನೋಯದಂತೆ, ಹಿಂದೆ ಕರಿವೆ ಬಾಣವದು ನೋಯದಂತೆ, ಮುಂದಿನ ಬದುಕಬೇಕೆಂಬಾಸೆಯುಂಟೆ, ಹಿಂದೆ ಕರಿವೆ ಬಾಣವದು ನೋಯದಂತೆ, ಒಂದೇ ಬುದ್ಧಿಯೋಳೆಲ್ಲ ಸತ್ಯವ ಬಿಡದೆ, ಒಂದೇ ಬುದ್ಧಿಯೋಳೆಲ್ಲ ಸತ್ಯವ ಬಿಡದೆ, ಚಂದವಾಗಿರುವುದು ಸರ್ವರು ಕಡೆಗೆ, ಮುಂದಿನ ಬದುಕಬೇಕೆಂಬಾಸೆ ಉಂಟೆ,
ಕರೆವೇ ಬಾಣವದು ನೋಯದಂತೆ ನೋಯದಂತೆ ಆ ವಾಲಿ, ರಾಮ, ನಿನ್ನನ್ನ ಕೊಲ್ಲುವುದೇ ನನ್ನ ಉದ್ದೇಶ ಅಂತ ಆದ್ರೆ ಹ. ಬಾಣ ಪ್ರಯೋಗಿಸಿದ ಕಾಲಕ್ಕೆ ನಿನ್ನ ಪ್ರಾಣ ಹೋಗಬೇಕಿತ್ತು. ಹ. ಅದಲ್ಲ, ಹ. ಇನ್ನೂ ನೀನು ಜೀವಂತವಾಗಿದ್ದಿ, ಕರದಲ್ಲಿ ಬಾಣವನ್ನು ಹಿಡಿದುಕೊಂಡವನಿದ್ದಿ. ಹ. ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಹ. ಮುಂದೆಯೂ ಕೂಡ ಹ. ನಿನಗೆ ಬದುಕಬೇಕು ಎನ್ನುವಂತಹ ಆಸೆ ಉಂಟು ಅಂತಾದ್ರೆ ಹ. ಅದಕ್ಕೊಂದು ಸುಂದರವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಹೇಗೋ? ಎಳವೆಯಲ್ಲಿ ನಾವು ಕೇಳಿಕೊಂಡುದು ಹೇಗೆ ಅಂತ ಕೇಳಿದ್ರೆ, ಹ. ಅಣ್ಣ ತಮ್ಮಂದಿರು ಹೇಗಿರಬೇಕು ಅಂತ ಕೇಳಿದ್ರೆ ವಾಲಿ ಸುಗ್ರೀವರ ಹಾಗಿರಬೇಕು ಅಂತ. ಹ. ಅಷ್ಟು ಅನ್ಯೋನ್ಯವಾಗಿ ನೀವು ಜೀವನವನ್ನ ಸಾಗಿಸುತ್ತಾ ಬಂದವರು. ವಾನರರಾದರೂ ಕೂಡ ಹ. ನಿಮಗೂ ಸಂಸ್ಕಾರ ಇದೆಯಂತೆ. ಹ್ಮ್. ಪಟ್ಟಾಭಿಷೇಚನಾದಿ ಸತ್ಕರ್ಮಗಳು ನಿಮಗೂ ಇದೆ. ಹ. ಆಗಬೇಕಾದ್ದನ್ನೆಲ್ಲವನ್ನು ನೀವು ಮಾಡುತ್ತಾ ಬರುವವರು ಇದ್ದೀರಿ. ಹ. ಕಾಲ ಕಾಲಕ್ಕೆ ತೀರ್ಥಯಾತ್ರೆಗಳಿಗೂ ಕೂಡ ನೀವು ಹೋಗುವವರು ಎನ್ನುವುದನ್ನು ನಾವು ತಿಳಿದುಕೊಂಡವರೇ ಇದ್ದೀರಿ. ಹ. ಹಾಗಾದ್ರೆ ಒಂದು ವಿಧವಾದಂತಹ ಸಂಸ್ಕಾರವಂತ ಜೀವನವನ್ನ ಸಾಗಿಸುತ್ತಾ ಇದ್ದಂತಹ ನಿಮ್ಮ ಜೀವನದಲ್ಲಿ ಹ. ಯಾವುದೋ ಒಂದು ಈ ರೀತಿಯಾದಂತಹ ಕೆಲಸ ಆಗಿ ಹೋಯಿತು. ಅದನ್ನೆಲ್ಲವನ್ನು ಮರೆತು ಬಿಡುವುದರ ಮೂಲಕವಾಗಿ ಹ. ಮುಂದೆ ಹ. ಅನ್ಯೋನ್ಯವಾಗಿ ಮೊದಲಿನ ಹಾಗೆ ವಾಲಿ ಸುಗ್ರೀವರು ಹೇಗೆ ಅಂತ ಕೇಳಿದ್ರೆ ಮೊದಲಿನ ಹಾಗೆ ಮತ್ತೊಮ್ಮೆ ಎನ್ನುವ ಹಾಗೆ ಲೋಕ ಆಡುವಂತೆ ನೀವು ಜೀವನವನ್ನ ಸಾಗಿಸುವುದೇ ಹೌದು ಅಂತಾದ್ರೆ ಹ. ಬದುಕುವುದಕ್ಕೆ ಅವಕಾಶ ಕೊಡ್ತೇನೆ. ಹೇಗೋ? ನಿನ್ನ ತಾಗಿದಂತಹ ಬಾಣ ಏನುಂಟು, ಹ. ಆ ಬಾಣ ಮತ್ತೆ ಹೇಗೆ ಅಂತ ಕೇಳಿದ್ರೆ ನಮ್ಮದು ಬಾಣ ಜಾತಂಗಳು. ಹ. ಆ ಜಾತಂಗಳೆನ್ನುವಂಥದ್ದೇನಿದೆಯೋ ಹ. ಪ್ರಯೋಗಿಸಿದಂತಹ ಬಾಣಗಳನ್ನು ಹ. ನೋವಾಗದ ಹಾಗೆ, ಈಗ ನೀನು ಹಿಡಿದುಕೊಂಡಿದ್ದೀಯ, ಹೌದು ಹೌದು. ಅದನ್ನು ನೋವಾಗದ ಹಾಗೆ ಹ. ನಾ ತೆಗೆದೆ ಅಂತ ಆದರೆ ನೀನು ಮತ್ತೆ ಸುಖವಾಗಿ ಜೀವನ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ನೋವಾಗದ ಹಾಗೆ ಹಿಂದಕ್ಕೆ ತೆಗುವುದು. ಹೌದು. ಈಗ ಆಸೆ ಉಂಟಾ ಕೇಳುವುದು? ಹೌದು. ರಾಮ, ರಾಮ ರಾಮ ಕರುಣವಿದ್ದರೆ ಸಾಕು ನಿನ್ನಯ ಪಾದದ ಕರುಣವಿದ್ದರೆ ಸಾಕು ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು 3 ದಿನದ ಈ ಸಂಸಾರ ಶಾಶ್ವತವಲ್ಲ ಘೋರ ಪಾಪಗಳ ಸಂಹಾರ ಮಾಡುವುದೊಂದು ಘೋರ ಪಾಪಗಳ ಸಂಹಾರ ಮಾಡುವುದೊಂದು ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ರಾಮ 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 ರಾಮ, ರಾಮ, ರಾಮ. ಪ್ರಶ್ನೋತ್ತರ ನಮ್ಮಲ್ಲಿ ಬಹಳಷ್ಟು ನಡೆದು ನ್ಯಾಯ ಅನ್ಯಾಯದ ಬಗ್ಗೆ ವಿಮರ್ಶೆಯಾಯಿತು, ಧರ್ಮ ಅಧರ್ಮದ ಬಗ್ಗೂ ಆಯಿತು. ಆದ್ರೆ ರಾಮ, ನೀನು ಕೊನೆಯಲ್ಲಿ ಹೇಳಿದ್ಯಲ್ಲ, ಏನು? ಬದುಕಬೇಕೆಂಬ ಆಸೆ ಉಂಟೆ? ಹಾ, ಅದೂ ಅಲ್ಲ, ಒಂದಿಷ್ಟು ನೋಯದಂತೆ ಬಾಣವನ್ನು ಹಿಂದಕ್ಕೆ ಕರೆಯುತ್ತೇನೆ ರಾಮ. ಆವಾಗ ನಿನ್ನ ಬಗ್ಗೆ ಅರ್ಥವಾಯಿತು. ಏನು? ಯಾಕಂದ್ರೆ ಈ ಹಿಂದೆ ಅನೇಕ ಪರಾಕ್ರಮವಂತರಿದ್ದಾರೆ, ಅನೇಕ ದುಷ್ಟರನ್ನು ಸಂಹಾರ ಮಾಡಿದವರಿದ್ದಾರೆ. ಬಾಣ ಪ್ರಯೋಗಿಸುವುದಕ್ಕೆ ಬರುತ್ತದೆ, ಸಂಹರಿಸುವುದಕ್ಕೆ ಬರುತ್ತದೆ.
ಅಂದ್ರೆ ಕೊಲ್ಲುವುದಂತ ಅರ್ಥ. ಆದರೆ ಅವರಿಗೆ ನೋಯದಂತೆ ಬಾಣವನ್ನು ಹಿಂದಕ್ಕೆ ಕರೆಯುವವ ರಾಮ ಪ್ರಪಂಚದಲ್ಲಿ ಇಷ್ಟರವರೆಗೆ ಯಾರು ಇಲ್ಲ. ಓಹೋ, ಅಂಥವ ಇದ್ರೆ ಭಗವಂತ ದೇವರ ದೇವ. ರಾಮ, ಇದು ನೀನು ಇನ್ನೂ ಬದುಕಬೇಕೆಂಬ ಆಸೆ ಉಂಟೆ ಕೇಳಿದಾಗ ನೆನಪಾಗುವುದು ಈ ಜೀವನ ಇಷ್ಟೇ ಅಲ್ವಾ? ಅಂದ್ರೆ 3 ದಿನದ ಬಾಳ್ವೆ. ಓ, ಒಂದು ದಿನ ಹುಟ್ಟುವುದು, ಒಂದು ದಿನ ಬದುಕುವುದು, ಮಗದೊಂದೊಂದು ದಿನ ಸಾಯುವುದು. 3ನೇ ದಿನ ಸಾಯಲೇಬೇಕು. ಓ, ಸಾಯುವಾಗ ಹೇಗೆ ಸಾಯಬೇಕು ನಮಗೆ ಗೊತ್ತಿಲ್ಲ. ನಮ್ಮ ಸಾವು ಹೇಗೆ ಬರ್ತದೆ ಗೊತ್ತಿಲ್ಲ. ಆದರೆ ರಾಮ, ನಿನ್ನ ಕರುಣೆ ಇದ್ದು ನಿನ್ನ ಕೈಯಿಂದಲೇ ಮೋಕ್ಷ ಪದವಿಯನ್ನು ಸೇರಿದ್ರೆ ಅದಕ್ಕಿಂತ ಮಿಗಿಲಾದ ಮೋಕ್ಷ ಬೇರೆ ಉಂಟ ರಾಮ? ಓ, ಇದು ಆದ್ದರಿಂದ ಕೇಳುತ್ತಾ ಇದ್ದೇನೆ, ನಿನ್ನ ಕರುಣೆ ಬೇಕು. ದೇವ್ರೇ, ನಿನ್ನ ಮಾತನಾಡುತ್ತಾ ಇದ್ದ ಹಾಗೆ ಕೆಲ ನೆನಪು ಬರುತ್ತಾ ಉಂಟು. ಏನು? ನಮಗೆ ಇದು ಮೊದಲೇ ಭೇಟಿ ಏನಲ್ಲ, ಮತ್ತೆ ಈ ಹಿಂದೆ ಒಂದು ಭೇಟಿ ಆಗಿರಬೇಕು. ಯಾವಾಗ? ಸಮುದ್ರ ಮಥನ ಕಾಲದಲ್ಲಿ. ಮಾತಿಂದಲೇ ನನ್ನನ್ನು ಕಟ್ಟಿ ಹಾಕಿ ನನ್ನ ಜೀವವನ್ನೇ ಕೇಳಿದವ ನೀನು. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur. For more information and test drive, contact us at 7022002555. In the serene landscape of Deripail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ಕೊಟ್ಟೆ ತೆಗೆದುಕೋ ಅಂತ ಹೇಳಿದಾಗ ಬೇಕಾದಾಗ ಪಡ್ಕೊಳ್ತೇನೆ. ನೀನು ಹೇಳಿಲ್ವ ರಾಮ? ಹಾಗಾದ್ರೆ ನೀನು ಬೇಕಿದ್ದಾಗ ಪಡ್ಕೊಳ್ಬಹುದಂತ ಹೇಳಿದ್ರೆ ನನ್ನಲ್ಲಿ ಕೇಳಬೇಕಾ? ಯುದ್ಧ ಮಾಡುವುದಕ್ಕೆ, ಬಾಣ ಪ್ರಯೋಗ ಮಾಡುವಾಗಲೂ ಕೇಳಬೇಕಾ? ನಿನ್ನ ಇಚ್ಛಾನುಸಾರ ಯಾವಾಗ ಬೇಕಾದ್ರೂ ಬಾಣ ಪ್ರಯೋಗ ಮಾಡಬಹುದು, ತೆಗಿಬಹುದು, ಇದು ನಿನ್ನದ್ದು. ಆದ್ರೆ ರಾಮ, ಕೊನೆ ಗಳಿಗೆಯಲ್ಲಿ ನಿನ್ನಲ್ಲಿ ಮೋಕ್ಷ ಅಪೇಕ್ಷೆ ಮೊದಲು ತಮ್ಮನಲ್ಲಿ ಒಂದು ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ನಿನ್ನ ತಮ್ಮ, ಮಡದಿ, ಮಗ ಎಲ್ಲ ನಿನ್ನ ಸನಿಹಕ್ಕೆ ಬಂದವರಿದ್ದಾರೆ. ಒಂದು ಅವಕಾಶ ಅವರಲ್ಲಿ ಮಾತಾಡೋದ. ಸರಿ. ತಮ್ಮ ಸುಗ್ರೀವ, ಇತ್ತ ಬಾ ತಮ್ಮ ಸುಗ್ರೀವ, ತಮ್ಮ ಸುಗ್ರೀವ, ಕಿಷ್ಕಿಂದ ಪಾರು ಪದ್ಯವ ಪಾಲಿಸಯ್ಯ, ಸತ್ಯವಂತೆ
ರಕ್ಷಿಸಯ್ಯ. ಇತ್ತ ಬಾ ತಮ್ಮ ಸುಗ್ರೀವ ತಮ್ಮ ತಮ್ಮ ಸುಗ್ರೀವ, ನಿನ್ನಲ್ಲಿ ತುಂಬ ಮುದಲಿಸಿ ಮಾತಾಡಿದ್ದೇನಪ್ಪ. ನಿನಗೆ ಮಾಡಬಾರದ ಅನ್ಯಾಯವನ್ನು ಮಾಡಿದ್ದೇನಪ್ಪ. ಇದು ಈ ಜೀವನದಲ್ಲಿ ಹೇಗೆ ಸಾಗಬೇಕು ನಿರ್ದೇಶನ ಕೊಡುವವರಿರಲಿಲ್ಲ. ನಾವು ನಡೆದದ್ದೇ ದಾರಿ, ತಪ್ಪೋ ಸರಿಯೋ ಯೋಚನೆ ಮಾಡಲಿಲ್ಲ. ನಾನು ನಡೆಯದ್ದೇ ಸರಿ ಎಂಬುದಾಗಿ ವಾದಿಸಿಯೇ ಮುಂದಡಿಯಿಟ್ಟವ. ಪರಿಣಾಮದಲ್ಲಿ ನಾನು ಅಧರ್ಮ ದಾರಿ ನಡೆಯುತ್ತಾ ಇದ್ದೇನೆ, ಅನ್ಯಾಯ ಮಾಡುತ್ತಾ ಇದ್ದೇನೆ. ವಿವೇಚನೆಗೆ ಮೂಡಲಿಲ್ಲ ತಮ್ಮ. ಆದರೆ ಈವಾಗ ಒಂದೊಂದೇ ವಿಚಾರ ಅರಿವಿಗೆ ಬರುತ್ತಾ ಉಂಟು. ಈ ಕೊನೆಯ ಕ್ಷಣದಲ್ಲಿ ತಮ್ಮ ಸುಗ್ರೀವ ಬಿಗಿದಪ್ಪಿಕೊಂಡಿದ್ದೇನೆ. ಅನ್ಯಾಯ ಆಗಿ ಹೋಯಿತು. ನಿನ್ನ ಮಡದಿಯನ್ನು ನಾನು ಒಂದಿಗೆ ಇರಿಸಿಕೊಂಡೆ ತಮ್ಮ, ಮಾಡಬಾರದಿತ್ತು. ಆದರೆ ಇದು ನಾನು ಕೊನೆಯ ಕ್ಷಣದಲ್ಲಿದ್ದೇನೆ. ನನ್ನ ಮಡದಿ ತಾರ, ಅವಳ ಮನಸ್ಸಿಗೆ ಒಂದಿಷ್ಟು ನೋವಾಗದಂತೆ ನೋಡಿಕೊಳ್ಳಬೇಕಂತ ಹೊಣೆಗಾರಿಕೆ ತಮ್ಮ ಸುಗ್ರೀವ ನಿನಗಪ್ಪ. ಮಗ ಅಂಗದ ಇದ್ದಾನೆ, ಏನು ಅರಿಯದವ. ಅವನ ಹೊಣೆಗಾರಿಕೆ ನಿನ್ನ ಪಾಲಿಗೆ. ಅಷ್ಟೇ ಅಲ್ಲ, ಇದೋ ಋಷ್ಯಮುಖದಲ್ಲಿದ್ದವ ನೀನು, ಈ ಕಿಷ್ಕಿಂಧೆಯಲ್ಲಿ ಬೆಳೆಯಬೇಕಾದವ. ಆದರೆ ನೋಡು, ಇನ್ನು ಮುಂದೆ ಈ ಕಿಷ್ಕಿಂಧೆಯ ಹೊಣೆಗಾರಿಕೆಯನ್ನು ಹೊತ್ತು ಇದೋ ನಮ್ಮ ಆಳ್ವಿಕೆಯಲ್ಲಿ ನಾನೆಷ್ಟು ತಪ್ಪನ್ನು ಮಾಡಿದರೂ ಅದು ಇನ್ನೊಬ್ಬರಿಗೆ ಕಾಣದಂತೆ, ಅದಕ್ಕಿಂತ ಮಿಗಿಲಾಂತ ನ್ಯಾಯಯುತವಾದಂಥ ಆಡಳಿತೆಯನ್ನು ದೇವರ ನಿರ್ದೇಶನಂತೆ ಮಾಡಬೇಕು. ದೇವರು ನಿರ್ದೇಶನ ಕೊಟ್ಟರೆ ಯಾವ ತಪ್ಪು ಆಗುತ್ತದೆ. ಆದ್ದರಿಂದ ತಮ್ಮ ಸುಗ್ರೀವ, ಇದೆಲ್ಲ ಹೊಣೆಗಾರಿಕೆ ನಿನಗಪ್ಪ. ನೀನು ಸಣ್ಣವ, ನಿನ್ನಲ್ಲಿ ಕ್ಷಮೆ ಕೇಳಬಾರದು. ಆದರೂ ಹೇಳುತ್ತಾ ಇದ್ದೇನೆ, ಮಾಡಬಾರದ ಅನ್ಯಾಯ ಮಾಡಿದೆ ತಮ್ಮ, ಅನ್ಯಾಯ ಮಾಡಿದೆ. ಇದೋ ಕೊನೆ ಗಳಿಗೆಯಲ್ಲಿ ನಿಮ್ಮೆಲ್ಲರ ಮುಖವನ್ನು ನೋಡುತ್ತಾ ಇದ್ದೇನೆ ತಮ್ಮ, ನೋಡುತ್ತಾ ಇದ್ದೇನೆ ತಮ್ಮ. ಏನು ಚಿಂತೆಗೊಳಗಾಗದಿರಿ. ನಿಮ್ಮ ಆಸೆ ಏನುಂಟು ಅದನ್ನು ನಾನು ದೇವರ ಅನುಜ್ಞೆಯ ಮೇರೆಗೆ ಪೂರೈಸುತ್ತೇನೆ. ಚಿಂತಿಸಿದಿರಿ. ದೇವರೇ, ವಾಲಿ, ಎಲ್ಲರಿಗೂ ಸಮಾಧಾನದ ಮಾತು ಹೇಳಿದೆ. ತಾರೆಯು ನಿನ್ನ ಮುಂಭಾಗದಲ್ಲಿ ಬಂದು ಕಣ್ಣನೀರಾಡುತ್ತಾ ಇದ್ದಾಳೆ. ಹೌದು, ಅವಳಿಗೂ ಬೇಕಾದಂತಹ ಸಾಂತ್ವನದ ನುಡಿಗಳನ್ನು ನೀನು ಆಡಿದವನಿದ್ದಿ. ಸತ್ಯ. ಮಗನಾದಂತಹ ಅಂಗದನಿಗೂ ಕೂಡ ಧೈರ್ಯೋಕ್ತಿಗಳನ್ನು ಆಡಿದವನಿದ್ದಿ. ಇನ್ನೇನಾದರೂ ಅಪೇಕ್ಷೆ ಉಂಟಾ ದೇವ್ರೇ? ರಾಮ, ಇದೋ ಬಾಣವನ್ನು ವಾಮಹಸ್ತಲ್ಲಿ ಹಿಡಿದವ ನಾನು, ಸರಿ ಅಲ್ವಾ? ನೀನು ಹೇಳಿದೆ ಹಿಂದಕ್ಕೆ ಕರೀಬೇಕಾ ಅಂತ. ದೇವ್ರೇ, ನಿನ್ನ ಕರುಣೆ ಇದ್ದ ಮೇಲೆ, ನಿನ್ನ ಅನುಗ್ರಹ ಇದ್ದ ಮೇಲೆ ಬಾಣ ಹಿಂದಕ್ಕೆ ಕರೆಯುವುದಲ್ಲ, ಮತ್ತೆ ಅದನ್ನು ಮುಂದಕ್ಕೆ ಹೋಗುವಂತೆ ಮಾಡಿ ನನಗೆ ಬೇಕಂತ ಮೋಕ್ಷ ಪದವಿಯನ್ನು ರಾಮ ನೀನು ಕೊಡಬೇಕು. ರಾಮ, ನೀನು ಕೊಡಬೇಕು. ಯಾವ ಮೋಕ್ಷ ಪದವಿಯನ್ನ ನೀ ಬಯಸಿದ್ದೀಯೋ ಅದನ್ನ ನಿನಗೆ ಅನುಗ್ರಹಿಸಿದ್ದೇನೆ. ರಾಮ 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 ರಾಮ. ಅರಸು ಮಕ್ಕಳು ಕೇಳಿ ನಿಮ್ಮ ಪಿತನೀ ರೀತಿ ಒರೆದು ತಾರಾಂಗದರ ಸಂತವಿಸಿ ಬಳಿಕ ವಾನರ ಶಾಸ್ತ್ರ ವಿಧಿಯಿಂದ ವಾಲಿಗ ಪರಕ್ರಿಯೆಯ ರವಿಜಾತನಿಯೂ ವಿರಚಿಸಿ ಸುರರು ಮುನಿಗಳು ಸಿದ್ಧ ಸಾಧ್ಯ ಕಿನ್ನರರು ಕಿಂ ಪುರುಷ ರಾಘವ ಸಹಿತ ಕಿಷ್ಕಿಂಧೆ ಪಟ್ಟಣದ ದೊರೆತನಕ್ಕೆ ಸುಗ್ರೀವನು ಮಾಡಿದರು ಶಾಸ್ತ್ರ ವಿಧಿ ವಿಹಿತ ಕ್ರಮದಿಂದ. ಆ
ಸುಗ್ರೀವ ಎಷ್ಟು ತಪ್ಪುಗಳನ್ನು ಮಾಡಿದ್ದರೂ ಕೂಡ ಕೊನೆಯ ಕಾಲಕ್ಕಾಗುವಾಗ ತಾನು ಮಾಡಿದ್ದೆಲ್ಲವೂ ತಪ್ಪು ಎನ್ನುವಂತಹ ಅರಿವು ವಾಲಿಗಾಗಿ ಹೋಯಿತು. ಮತ್ತೇನು ಬೇಕು ಅವನಿಗೆ ಹೇಳು? ಅದುವೇ ಪ್ರಾಯಶ್ಚಿತ್ತವಲ್ವೇ? ತನ್ನ ತಪ್ಪಿನ ಅರಿವು ನಮಗಾಯಿತು ಅಂತಾದರೆ ಅದು ಪ್ರಾಯಶ್ಚಿತ್ತ ಅಂತ ಜ್ಞಾನಿಗಳಾಡಿದರು. ನಾನು ಮಾಡಿದ್ದೆಲ್ಲವೂ ತಪ್ಪಾಗಿದೆ, ಇನ್ನು ಬದುಕುತ್ತೀಯಾ ಅಂತ ಕೇಳಿದಾಗ ಬದುಕೇ ಬೇಡ, ನಿನ್ನ ಕರುಣವೊಂದು ಸಾಕು ಅಂತ ಮಾಡುವುದಕ್ಕೆ ತೊಡಗಿದ. ಯಾವ ಫಲಾಪೇಕ್ಷೆ ಇಲ್ಲದೆಯೋ ಯಾವುದನ್ನು ಅಪೇಕ್ಷಿಸಿದನೋ ಅದನ್ನು ಅವನಿಗೆ ನಾನು ಅನುಗ್ರಹಿಸಿದವನಿದ್ದೇನೆ. ಆದರೆ ಮೋಕ್ಷವನ್ನೇನು ಅನುಗ್ರಹಿಸಿದರೂ ಕೂಡ ಆ ದೇಹಕ್ಕಾಗಬೇಕಾದಂತಹ ಸಂಸ್ಕಾರಾದಿಗಳಾಗಬೇಕು ತಾನೆ. ಮಾನವರಿಗೂ ವಾನರರಿಗೂ ವ್ಯತ್ಯಾಸ ಎನ್ನುವಂಥದ್ದಿರ್ತದೆ. ಈ ಕಾಲಕ್ಕಾಗುವಾಗ ಎಲ್ಲ ವಾನರರು ಕೂಡ ಇಲ್ಲಿ ಬಂದು ಸೇರಿದವರಿದ್ದಾರೆ. ಹಿರಿಯರಿಂದ ತೊಡಗಿ ಸ್ತ್ರೀಯರಿರಬಹುದು, ಸಣ್ಣ ಸಣ್ಣವರಿರಬಹುದು, ಎಳೆಯವರಿರಬಹುದು, ಅವರೆಲ್ಲರೂ ಇಲ್ಲಿ ಬಂದು ಸೇರಿದವರಿದ್ದಾರೆ. ನಿಮ್ಮಲ್ಲಿರುವಂತಹ ನಾನಾ ವಿಧವಾದಂತಹ ಪಂಗಡದವರೆಲ್ಲರೂ ಕೂಡ ಬಂದು ವಾಲಿಯನ್ನು ದಿಷ್ಟಿಸಿ ನೋಡುತ್ತಾ ಇದ್ದಾರೆ. ಹಾಗಾದರೆ ಎಲ್ಲರ ಮುಖಾರವಿಂದವನ್ನು ನಾವು ನೋಡಿದೆವು ಅಂತಾದರೆ ಎಲ್ಲರಲ್ಲಿಯೂ ದುಃಖ ಎನ್ನುವಂಥದ್ದು ಬರುತ್ತಾ ಇದೆ. ಹಾಗಾದರೆ ಇವ ಯಾವ ರೀತಿ ಆಳ್ವಿಕೆ ಮಾಡುತ್ತಾ ಇದ್ದ ಎನ್ನುವುದೇ ಸ್ಪಷ್ಟವಾಗುತ್ತದೆ. ಹಾಗಾದರೆ ಆ ದೇಹಕ್ಕಾಗಬೇಕಾದಂತಹ ಅಪರ ಸಂಸ್ಕಾರಾದಿಗಳನ್ನೆಲ್ಲವನ್ನೂ ಕೂಡ ನಿಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ವಾನರರ ಜಾತಿಗೆ ಅನುಗುಣವಾಗಿದ್ದುಕೊಂಡು ಮಾಡಬೇಕು. ದುಃಖತಪ್ತರಾದಂತಹ ತಾರೆಗೂ ಅಂಗದನಿಗೂ ಸಾಂತ್ವನದ ನುಡಿಗಳನ್ನು ನೀನು ಆಡಬೇಕು. ಅವ ಆಡಿದ ಕೊನೆಯ ಕಾಲಕ್ಕೆ ಇನ್ನು ನೀನು ಋಷ್ಯಮೂಕದಲ್ಲಿರುವುದಲ್ಲ, ಕಿಷ್ಕಿಂಧೆಯ ಅಧಿಕಾರಿ ನೀನಾಗಬೇಕು ಎನ್ನುವ ಹಾಗೆ. ಹಾಗಾಗಿ ಎಲ್ಲವನ್ನರಿತಂತಹ ಹನುಮಂತನೂ ಇದ್ದಾನೆ. ಹಿರಿಯರಾದಂತಹ ಜಾಂಬವರು, ಅಂಗದ, ನಳ, ನೀಲ, ಗವಾಕ್ಷ ಮೊದಲಾದಂತಹ ಎಲ್ಲ ಕಪಿವೀರರನ್ನು ಸೇರಿಸಿಕೊಂಡು ಮಾಡಬೇಕಾದಂತಹ ಸಂಸ್ಕಾರಗಳನ್ನೆಲ್ಲವನ್ನು ಮಾಡಿ ಕಿಷ್ಕಿಂಧೆಯ ದೊರೆ ನೀನಾಗಬೇಕು. ಆ ಬಳಿಕ ಮುಂದೇನು ಮಾಡಬೇಕು ಎನ್ನುವುದನ್ನು ಮತ್ತೆ ಆಲೋಚಿಸೋಣ. ದೇವರೇ, ನಿಮ್ಮ ಆಜ್ಞೆಯನ್ನು ಶಿರಸಾ ವಹಿಸುತ್ತಾ ಎಲ್ಲ ಕರ್ಮಗಳನ್ನು ನಾನು ಮಾಡುತ್ತೇನೆ ದೇವರೇ, ಮಾಡುತ್ತೇನೆ. ಮುಂದುವರಿಯೋಣ. ಹೋಗೋ ಸೌಮಿತ್ರಿ, ಸುಗ್ರೀವ ಬರಲಿಲ್ಲ. ಬೇಗದಿಂದಲಿ ಕರಕೊಂಡು ಬಾರಯ್ಯ, ಹೋಗೋ ಸೌಮಿತ್ರಿ, ಸುಗ್ರೀವ ಬರಲಿಲ್ಲ, ಬೇಗದಿ ಕರಕೊಂಡು ಬಾರಯ್ಯ. ನಾಗ ಸನ್ನಿಭವೇಣಿಯ ರತಿ ಸುಖ ಭೋಗದಿಂದೆಮ್ಮ, ಮರೆತನೋ ರವಿಜಾತ, ಮರೆತನೋ ರವಿಜಾತ. ಹೋಗೋ ಸೌಮಿತ್ರಿ. ತಮ್ಮ ಲಕ್ಷ್ಮಣ ವಾಲಿಯನ್ನು ನಿಗ್ರಹಿಸಿ ಸುಗ್ರೀವಾದಿಗಳಿಗೆ ಕಿಷ್ಕಿಂಧೆಯ ಅಧಿಕಾರವನ್ನು ಕೊಟ್ಟು ಹಲವು ಸಮಯಗಳಾಗಿ ಹೋಯಿತು. ಅವರೆಲ್ಲರೂ ಕಿಷ್ಕಿಂಧೆಯಲ್ಲೇ ಇದ್ದಾರೆ. ನಮಗೆ ಅಲ್ಲಿರುವುದಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ಪ್ರಸ್ರವಣ ಪರ್ವತದ ತಪ್ಪಲಿನಲ್ಲಿ ನಾವು ಬೀಡು ಬಿಟ್ಟವರು ಇದ್ದೇವೆ. ಕಾಲ ಹಲವು ಕಳೆದು ಹೋಯಿತು. ಆದರೆ ಯಾಕೋ ಏನು ಸುಗ್ರೀವ ಆಡಿದ ಮಾತಿಗೆ ತಪ್ಪಿದನೋ ಎನ್ನುವ ಹಾಗೆ ಮನಸ್ಸು ಒಂದೆಡೆಯಲ್ಲಿ ಆಡುವುದಕ್ಕೆ ತೊಡಗುತ್ತಾ ಇದೆ. ಅವ ಆಡಿದ್ದು ಹೀಗೆ, ನನ್ನ ಮಡದಿಯನ್ನು ನೀನು ಬಿಡಿಸಿ ನನಗೆ ತಂದೊಪ್ಪಿಸಿದೆ ಅಂತಾದರೆ ನಿನ್ನ ಮಡದಿಯನ್ನು ಅನ್ವೇಷಿಸುವುದಕ್ಕೆ ನಾವೆಲ್ಲರೂ ಸಿದ್ಧರಾಗುತ್ತೇವೆ ಅಂತ ಆಡಿ ಕಾಲ ಹಲವಾಯಿತು.
ತಮ್ಮ, ಅಣ್ಣ. ಒಮ್ಮೆ ಕಿಷ್ಕಿಂಧೆಡೆಗೆ ಸಾಗಿ ಅವಲ್ಲಿ ಏನು ಮಾಡುತ್ತಾ ಇದ್ದಾನೆ? ಮಡದಿಯರ ಜೊತೆಯಲ್ಲಿ ಸಂತೋಷದಿಂದ ಜೀವನ ಸಾಗಿಸ್ತಾ ಇದ್ದಾನ, ಅಥವಾ ಏನಾದರೂ ವ್ಯವಹಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನ? ಯಾಕೆ ಬರುವುದಕ್ಕೆ ವಿಳಂಬವಾಯಿತು? ಇತ್ಯಾದಿ ಇತ್ಯಾದಿ ವಿಚಾರಗಳನ್ನು ಒಮ್ಮೆ ತಿಳಿದು ಬರುವೆಯಾ? ಅಗ್ರಜ ಅಗ್ರಜವೀರೋ ಅಗ್ರಜವೀರ ಅಣ್ಣ ಒಲಿಯ ನಿಗ್ರಹಿಸಿದೆ ನೀರಜ ಮಗ ಸುಗ್ರೀವಂಗೇನ ಸಾಲದ ಬೆರೆ ಉಗ್ರ ಮೂರುತಿ ಕಳುಗಿದೆ ನಾನು. ಅಣ್ಣದೇವ, ಹ್ಮ್ ಸುಗ್ರೀವನ ಅಣ್ಣನನ್ನು ಹ್ಮ್ ಮಡುಹಿದವನು ನೀನು. ಸರಿ. ಈ ಹಿಂದೆ ಹ್ಮ್ ಸುಗ್ರೀವ ಅಣ್ಣನನ್ನು ಮಡುಹಿ ಹ್ಮ್ ನನಗೆ ಸಹಾಯವನ್ನು ಮಾಡಬೇಕು ಎಂಬುದಾಗಿ ಕೇಳಿಕೊಂಡವ. ಹೌದು. ಅವನಿಗೆ ಬೇಕಾದಂತಹ ಸಹಾಯವನ್ನು ಮಾಡಿದ್ದು ನೀವು. ಹ್ಮ್ ಈ ಕಾಲಕ್ಕೆ ಉಪಕಾರವನ್ನು ಮರೆತಿದ್ದಾನೆ ಎಂಬುದಾಗಿ ಹ್ಮ್ ನನಗೆ ಸ್ಪಷ್ಟವಾಗುತ್ತಾ ಉಂಟು. ಓಹೋ. ಹಾಗಾಗಿ ನೀನೊಂದು ಆಜ್ಞೆಯನ್ನು ಕೊಡು. ಹ್ಮ್ ಅಲ್ಲಿಗೆ ಹೋಗಿ ಹ್ಮ್ ಅವನಿಗೆ ಬೇಕಾದಂತಹ ಶಾಸ್ತ್ರನೇ ಹ್ಮ್ ಮಾಡಿ ಬರ್ತೇನೆ ಅಣ್ಣ. ತಮ್ಮ, ಅಣ್ಣದೇವ, ಶಿಕ್ಷೆ ಕೊಡುವುದಕ್ಕೆ ನೀನು ಹೋಗುವುದು ಬೇಡ. ಮತ್ತೆ ಅಲ್ಲಿಯ ವಾರ್ತೆ ಏನು, ವರ್ತಮಾನ ಏನಾಗುತ್ತಾ ಇದೆ, ಪರಿಸ್ಥಿತಿ ಹೇಗಿದೆ ಎನ್ನುವುದನ್ನು ನೋಡಿ ಅಂದಾದಂತಹ ಒಪ್ಪಂದವನ್ನು ಮತ್ತೊಮ್ಮೆ ನೀ ನೆನಪಿಸಿ ಬರಬೇಕು. ಇಷ್ಟು ಮಾಡಿದರೆ ಸಾಕು. ಸ್ವಲ್ಪ ವಿಳಂಬವಾದದ್ದಾಗಿರಲೂಬಹುದು. ಏನಾಗಿದೆ ಅಂತ ನಾವು ತಿಳಿಯದೆ ವ್ಯವಹರಿಸಬಾರದು ತಾನೆ. ಹಾಗಾಗಿ ಕಿಷ್ಕಿಂಧೆಯೆಡೆಗೆ ಸಾಗಿ ಅಲ್ಲೇನಾಗುತ್ತಾ ಇದೆ ಎನ್ನುವುದನ್ನು ತಿಳಿದು ರಾಮ ಈ ರೀತಿಯಾಗಿ ಹೇಳಿ ಕಳುಹಿಸಿದ್ದಾನೆ ಎನ್ನುವುದನ್ನು ಆಡಿ ಮತ್ತೆ ನೀನು ಬರಬೇಕು. ಅಣ್ಣದೇವ, ಸರಿಯಾದಂತಹ ವಿಚಾರ. ಸರಿ. ಹಾಗಾಗಿ ನಿನ್ನ ಆಶೀರ್ವಾದವನ್ನು ಪಡೆದಿದ್ದೇನೆ. ಹ್ಮ್ ತಡ ಮಾಡುವುದಲ್ಲ, ಕಿಷ್ಕಿಂಧೆಯೆಡೆಗೆ ನಡೆಯುತ್ತೇನೆ. ಮಂತ್ರಾಸ್ತ್ರ ಘನಚಾಪಗೊಂಡು ಬರಲು ಕಂಡಾಗಲತ್ಯಂಜುತವು. ಆ ರಾಮನ ತಮ್ಮನಾದಂತಹ ನೀನು ಈ ರೀತಿಯಾಗಿ ಈ ಸಮಯದಲ್ಲಿ ಕೋಪಗೊಂಡು ಇತ್ತ ಕಡೆ ನೀನು ಬರುತ್ತಿ ಅಂತಾದ್ರೆ ಅದಕ್ಕೆ ಕಾರಣ ಏನು ಅಂತ ತಿಳಿಯಲಿಲ್ಲ. ಅಣ್ಣ ರಾಮನ ಹಾಗೆ ಲಕ್ಷ್ಮಣ ನಾನಲ್ಲ. ಓಹೋ. ಅವನು ಯಾವ ರೀತಿಯಾದಂತಹ ವ್ಯವಹಾರವನ್ನು ಮಾಡುತ್ತಾನೋ ಅದಕ್ಕೆ ವಿರುದ್ಧವಾಗಿಯೇ ನಾನಿರುವುದು. ಪರದೇಶದೊಳಗುಳ್ಳ ಕಪಿಗಳತ್ತಿಲ್ಲ. ನೀವು ಹೇಳಿದ ಹಾಗೆ ಯಾರು ಇಲ್ಲಿಗೆ ಬರಬೇಕಾಗಿತ್ತು ಅವರನ್ನು ಜೊತೆಯಲ್ಲೇ ಕರೆದುಕೊಂಡು ಬಂದಿದ್ದೇನೆ. ಹೋಗುವಾಗ ಒಬ್ಬನೇ ಹೋದರೂ ಕೂಡ ಬರುವಾಗ ಹಲವು ಮಂದಿಗಳು ನಿನ್ನ ಜೊತೆಯಲ್ಲಿದ್ದಾರೆ. ಸುಗ್ರೀವಾದಿ ಕಪಿವೀರರೆಲ್ಲರೂ ಕೂಡ ನಿನ್ನ ಕಾಲಿಗೆ ಎರಗಿದವರಿದ್ದಾರೆ. ಈಗ ನಿನ್ನಲ್ಲಿ ಕೇಳುವುದಿಷ್ಟೇ, ಏನು? ನನ್ನ ಮಡದಿಯಾದಂತಹ ಸೀತೆಯನ್ನ ಅನ್ವೇಷಿಸುವುದಕ್ಕೆ ನೀವು ಮುಂದಾಗ್ತೀರಾ? ಭೂಮಿಪಾಲ ಶಿಖಾಮಣಿ ರಾಮಚಂದ್ರ ಯಾವುದೇ ಪ್ರದೇಶದಲ್ಲಿದ್ದರೂ ಕೂಡ ಅವರನ್ನು ಹುಡುಕುವಂತ ಕೆಲಸವನ್ನ ನಮ್ಮ ಕಪಿವೀರರೆಲ್ಲ ಮಾಡುತ್ತಾರೆ. ನೀನಾಡಿದ ಮಾತುಗಳನ್ನ ಕೇಳಿದಾಗ ನನಗೂ ಧೈರ್ಯ ಬರುವುದಕ್ಕೆ ತೊಡಗಿದೆ. ವನರರು ಕೇಳಿರಯ್ಯ ಎನ್ನ ಮಾತನು. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore.
Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur. For more information and test drive, contact us at 7022002555. In the serene landscape of Deripail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar High Living Luxury Homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ.